ಟೈಮ್ ಕಾದಿರೋರು ನೀವು ಕಾಯ್ಬೇಕು. ಹಾಸ್ಪಿಟಲ್ ಮುಂದೆ, ರೇಷನ್ ಅಂಗಡಿ ಮುಂದೆ, ಆಧಾರ್ ಕಾರ್ಡ್ ಮುಂದೆ, ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತೀರಿ. ಇಲ್ಲಿ ಬಂದು ಕಾಯೋದಿಲ್ಲ. ಇಲ್ಲಿ ಲೇಟ್ ಆಗತ್ತ ಅಂತಾರೆ. ಯಾಕಂದ್ರೆ ದೇವ್ರಿಗೆ ಕೊಡೋದು ಚಿಲ್ರೆ, ದೇವ್ರನ್ನ ಕೇಳೋದು ಉಂಡಿ. ಕಾಯಕ್ಕಾಗಲ್ಲ ಅಂತಾರೆ. ಹಾಸ್ಪಿಟಲ್ ಗಣದಂಗ್ ಕಾಯ್ತಾರೆ. ಯಾರಿಗಾಗಲ್ಲ ಅವ್ರು ಅಲ್ಲಿ ಕಲ್ ಮೇಲೆ ಕುಂಡಿಸಿ ನಿಮ್ ಕಡೆ ಬಂದಿದ್ರೆ ನಿಮ್ಗೆ ಅರ್ಥ ಆಗತ್ತಾ? ಯಾರು ಬಂದಿದ್ರೆ ಅವರು ಅಲ್ಲಿ ಕಲ್ ಮೇಲೆ ಕುಂಡಿಸಿ ಅವ್ರ ಕಡೆ ಬಂದು ಪ್ರಸಾದವನ್ನು ಕೊಡ್ಬೇಕು. ಯಾರು ಬಂದಿಲ್ಲ ಅಂತೀರಿ ನಾವೇನ್ ಮಾಡಕ್ಕಾಗೋದಿಲ್ಲ. ಈಗ ಆಸ್ತಿ ನಮ್ಗೆ ಯಾರು ಬರೆಯೋದಿಲ್ಲ. ನೀವು ಅಷ್ಟೇ ನಡ್ರಪ್ಪ ತಮ್ಮ ಹೋಗ್ಬಿಡ್ಬೇಕು ತಮ್ಮ ಕಿವರ್ ಬಂದ್ಬಿಡ್ಬೇಕು, ತೊಂದರೆ ಕೊಡ್ಬಾರ್ಬೇಕಂತ. ನನ್ನ ಹಿಂಗೆ ಹೇಳಿದ್ರೆ ಯಾರೋ ಒಂದಿಬ್ರು ಹೆಂಗ್ಸು ಹಂಗಾಡ್ಲಿಲ್ಲ ಕಣಪ್ಪ. ಅಯ್ಯಪ್ಪ ಹಂಗಾಡಿದ್ರೆ ಹೆಂಗ್ಸುಗಳು ಬರೇ. ನೀನ್ ನಡೆಯೋಣ ಕಿವರ್ ಹೋಗೋಣ. ಆಂಟಿ ಅಕ್ಕ ನಿಮ್ ಭಾಷೆ ಹೇಳ ಉರ್ದು ಬರುತ್ತೆ. ಒಂದ್ 8 ವರ್ಷ ಮಾತಾಡ್ತೀನಿ. ಟ್ರೈನಾಗ ಬನ್ನಿ ಹೋಗಿ, ಕಿವರ್ ಬನ್ನಿ ಹೋಗಿ. ಎಲ್ಲರೂ ಒಂದೇ ರೂಲ್ಸು. ಇಲ್ಲಿ ಹೆಣ್ಣು ಗಂಡು ನೋಡಿ ಅಂದಾದ್ರೆ ಲೈವ್ ಎಲ್ಲ ಹಾಕ್ಬಿಡ್ತೀನಂತೆ. ನನ್ನ ದೇಶದಲ್ಲಿ ರಾಜಕೀಯ, ಧರ್ಮ ನಿಂದನೆ, ಜಾತಿ ನಿಂದನೆ ಏದಿಲ್ಲ. ಇಲ್ಲಿ ಒಂದೇ ನಡೀತೈತಿ. ಶುದ್ಧವಾದರೆ ಮಾತ್ರ ಗೌರವ ಪಡ್ತೀವಿ ನಾವು. ನಾನು ನನ್ನದ್ದು ನನ್ನಿಂದೆಲ್ಲ ಆಂಕರ್ಗಳು ಯಾವುದೇ ಕಾರಣಕ್ಕೂ ನಾವು ಗೌರವ ಕೊಡೋದಿಲ್ಲ. ಇಲ್ಲಿ ದೇವ್ರ ಮುಂದೆ ಎಲ್ಲ ಯಾರು ಎಂತ ಕೋಟಿಗಿದ್ದಾನೆ ಎಂತ ಮೆರದನ ಆರಳೆ ಗುಂಡಿ ಮುರ್ತು ತುಂಬ್ತಾರೆ. ಈ ಬೆಂಕಿ ಹಾಕ್ಬಿಡ್ತಾರೆ. ಬರ್ನಾ ಬಿಡ್ತೀರಿ ಹುಷಾರು. ಸಾಕಷ್ಟು ನೋಡಿದೀನಿ ನಾನು ಮೆರದಾರಲ್ಲಿ ಏನೋ ಇದ್ದಾರೆ ಅಂತ. ನನಗೂ ಹೊಡಿತೀನಿ ಅಂತ ಬಂದವರು ಯಾರೇ, ಬಡಿತೀನಿ ಅಂತ ಬಂದವರು ಎಲ್ಲ ಹಾಳಾಗೋಯ್ದಾರೆ ಅಲ್ವಾ? ಇನ್ನು ಬ್ಯಾಡ್ ಕಮಿಟ್ ಮಾಡೋರಿಗೆ ನಾನು ಬಹಳ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ? ಹೆಂಗ್ಸುಗಳೆಲ್ಲ ಮುಟ್ಬಿಟ್ಟು ಕರ್ಕೊಂಬತ್ತಿದ್ದೆ, ಆಂಬುಲೆನ್ಸ್ ಇಂದ ಕರ್ಕೊಂಬತ್ತಿದ್ದೆ. ಯಾರೋ ಹೆಂಗ್ಸು ಮುಟ್ತಾರೆ ಅಂತ ಬಾಕಿದ್ದ ಪುಣ್ಯಾತ್ಮ. ಅವತ್ತಿಂದ ಹೆಂಗ್ಸು ಮುಟ್ಟಲ್ಲ. ನಾವು ಒಳ್ಳೆ ಕೆಲಸ ಮಾಡಿದವ. ಯಾಕೆ ಗೊತ್ತಾ? ನಾವು ಆಂಬುಲೆನ್ಸ್ ಹೋಗಿ ಕರ್ಕೊಂಬರ್ಬೇಕು. ಅವ್ರು ಅಪ್ಪರಲ್ಲ, ನಂಬರಲ್ಲ. ಸಿಬ್ಬಲ್ ನಿಂತ ಬರ್ತಾರೆ. ನಮ್ಮ ಹಸ್ಬೆಂಡ್ ಮಕ್ಕಳು ಬರಲ್ಲ ನೋಡಿ ಅಂತಾರೆ. ನಾವು ಕರ್ಕೊಂಬರ್ಬೇಕು. ನಂಗೆ ಅದು ತಪ್ಪಿಸ್ಬಿಟ್ಟ ಅವನು ಪುಣ್ಯಾತ್ಮ. ಕಾಲ್ ಬರಗ ಆಯ್ತು. ಆಮೇಲೆ ಇನ್ ಕೇಳಿದ್ರೆ ಹೆಂಗತ್ತ ಲೇಟ್ ಮಾಡ್ತಾರೆ ಅಂದ್ರು. ಅದಕ್ಕೆ ಜಲ್ದಿ ಬಗಲ ಕೊಡ್ತೀವಿ. 6 ಗಂಟೆ ಕ್ಲೋಸ್. 8 ಗಂಟೆ ತೋರಿಸ್ತೀವ. ಮುಂಚೆ ಮಕ್ಕಳು ನೋಡ್ತಾ ಇಲ್ಲ ನಾವು. ತಿನ್ನಕ್ಕೆ ಟೈಮ್ ಇರಲಿಲ್ಲ. ಇವಾಗ ಆರಾಮ್ ನೋಡಿ ಬಂದು ಪೂಜೆ ಹೋಗಿ ತಿಂದಿದ್ದ ನಿಧಾನ ಕೊತ್ತೀವ. ಮಕ್ಕಳು ಮಾಡಿಸ್ತೀವ. ಸಾಯಂಕಾಲ ಆರಾಮ ಅಪ್ಪ ಮಾಡಿಸ್ತೀವ. ಮುಂಚೆ ಟೈಮೇ ಇರಲಿಲ್ಲ ಇಲ್ಲಿ. ನೀವೆಲ್ಲ ಯಾರು ಓದಿದ್ರೆ ಇನ್ನೂ ಸ್ವಲ್ಪ ಓದಿ. ಅದಾಗ ಯಾರಾದ್ರೂ ಓದಿ ಸಾಕಾಯಿದ್ರೆ ಇನ್ನು ಸ್ವಲ್ಪ ಓದ್ಬೇಕು ಜೀವನ ಪೂರ್ತಿ. ನಮಗೆ ಭಕ್ತರೇ ಓದ್ತಿರೋದು. ನಮಗೆ ಗುರುಗಳು ಇವರೇ ಭಕ್ತರು. ಆದ್ರೆ ಇದು ಬ್ಯಾಂಡ್ ಮಿಷನ್ ಮಾಡೋದು ನಮ್ಮ ಗುರುಗಳು ಅಲ್ವಾ? ಅವ್ರೇ ಹೇಳ್ಕೊಡೋದು. ಲೇಟ್ ಆಗುತ್ತೆ ಅಂತಾರಂದ್ರೆ ಪಟ್ಟಂತ ಮಾಡ್ಕೊಂತೀವಿ. ಇನ್ನು ಹೆಂಗ್ಸ ಬೇರೆ ಹಿಂಗಂತಾರೆ ಅಂತ ಅಲ್ಲಿ ಬೇರೆ ನಿಲ್ಸ್ಬಿಡ್ತೀವಿ. ಇಲ್ಲಿ ಬೇರೆ ಕೈ ಬಿಡೋದು. ಇವತ್ತಿನ ಪ್ರಸಾದ ಎಷ್ಟು ಕೊಡ್ತೇವಂತೆ. ಈಗ ಮತ್ತೊಂದ್ಸರಿ ಹೇಳ್ಬಿಡ್ತೀನಿ. ಯಾರ್ಯಾರು ಕೈ ಕಾಲು ಚೆನ್ನಾಗಿಲ್ಲ ಅಂತಕ್ಕಂಥ ಬಂದಿದ್ರೆ ಅವ್ರನ್ನ ಕುಂಡಿಸಿ ದಯವಿಟ್ಟು ನಿಮ್ಮ ಕಡೆ ಅವ್ರ ಋಣ ತೀರ್ಸ್ಕೊಳ್ಳಿ. ಎಂಟಿ ಹುಷಾರಲ್ಲ ಗಂಡೋಗಲ್ಲ ಅಡ್ಬಿಳಿ ಮೊಬೈಲ್ ತಗೊಂಡು ಹೋಗ್ತಾನೆ. ಗಂಡ ಬತ್ತಾನಲ್ಲಿ ಲೇಟ್ ಆಗುತ್ತಾ ಅಂತಾನೆ ಕಲ್ಕುಂಡಿಸಿ. ಈಗ ಎಂಟಿ ಕುಣಿಸಿ ಗಂಡು ಕುಣಿಸಿ ಎಂಟಿ. ನಂಗೆ ನಮ್ಮ ಏರಿಯಾ MLA ಗೆಲ್ಸಿನಿ. ಅವ್ನು ಬಂದು ಗೊತ್ತಾಗಲ್ಲ. ಅವನು ಭರವಸೆ ಕೊಟ್ಟಿದ್ದ ನಾನು ರೋಡ್ ಮಾಡಿಸ್ತೀನಿ ಅಂತ. ಎಲ್ಲ ಬಂದಿದ್ದೆ ಅನ್ಬೇಡ. ಬಂದಿನ ಬಂದ್ಮೇಲೆ ಮಗುವಾಗಿ ಸುಮ್ಮನೆ ಬಂದ್ಮೇಲೆ ಹ್ಞೂ ಸುಮ್ಮನೆ ಮುಂಚೆ ಒಂದು ಮಾರ್ಚಲ್ಲಿ ಬಿಡ್ಕೊಂಡು ಹೋಗಿದ್ದೆವು. ಮತ್ತು ಫೆಬ್ರವರಿ ಮಗು ಆಯ್ತು. ಮತ್ತೆ ಮಗು ಆದ್ಮೇಲೆ ಬಂದು ಹೋಗಿದ್ದೆ. ಮತ್ತೆ ಬಂದು ಸ್ವಾಮಿ. ಯಾವ ಊರಲ್ಲಿ? ಬಿಜಾಪುರ ಸ್ವಾಮಿ. ಬಿಜಾಪುರದವ್ರು ಬೇಡಿಕೆ ಮೇಲೆ ಪಾಪ ಆಯ್ತಂತೆ. ಮತ್ತೆ ಇವತ್ತು ಊಟದ ವ್ಯವಸ್ಥೆ ಅಂದಾತ್ರ ನಿಮ್ದೆಲ್ಲ ಇದೆ ಪಾಲು. ನೀವೆಲ್ಲ ಕಾಣಿಕೆ ಬಳಿ ದುಡ್ಡು ಹಾಕಿರ್ತೀರಂತೆ ಪ್ರತಿಯೊಬ್ಬರು ಅಂದಾತ್ರೆ. ಅದರಲ್ಲೇ ಮುಖ್ಯವಾದ ಇವತ್ತು ಇವರು. ನೀವು ಕೂಡ ಬಟ್ಟೆ ನಾವು ಹಾಕಿರೋದು. ನಾವು ಕೂಲಿಗಾರರೇ. ನೀವೆಲ್ಲೆಲ್ಲೋ ಬಿಲ್ಡಪ್ ಕೊಡ್ಕೊಂಡು ಶ್ರೀಮಂತರಾಗಿ ಬಂದಿರಿ ನೀವು. ನಾವು ಬಡವರಾಗಿ ತಟ್ಟೆ ಬಿಟ್ಟಿದ್ದೀವಿ ಭಿಕ್ಷೆ ಬೇಡ್ಕೊಳಕ್ಕೆ. ನಾವು ಭಿಕ್ಷಕರೇ. ನೀವಾರ ಶ್ರೀಮಂತ. ನಮಗೆ ನೋಡಿ ನೀವು ಎಂತ ಶ್ರೀಮಂತ ನೋಡಿ. ಎಲ್ಲ ದುಡ್ಕೊಂಬತ್ತೀರಿ. ಅಲ್ಲಿ ತಿಂಗಳಗಟ್ಟೆ ಸಂಬಳ ಕೊಡೋದಕ್ಕೆ ಕಾಯ್ತೀರಿ. ಇಲ್ಲೊಂದು ನಿಮಿಷ ಕಾಯೋದಿಲ್ಲ ಅಂದಾದ್ರೆ ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ. ಇವತ್ತು ಈ ಅಣ್ಣ ಇಲ್ಲಿ ಬಂದ ಬಿಜಾಪುರದಿಂದ ಬಂದ ಪುಣ್ಯಾತ್ಮ ಈ ಅನ್ನ ಕಸ ಮಾಡ್ಸಕ್ಕೆ. ನಿಮ್ಗೂ ಅಷ್ಟೇ ಮಕ್ಕಳಾದ ಕೈ ಮುಕ್ಕೊಳ್ಳಿ. ಮಗು ಆಗುತ್ತಾ ಅನ್ಬೇಡಿ. ಮಗು ಕೊಡವ ಅನ್ನಿ. ಆಮೇಲೆ ಯಾರಿಗೆ ಮಗು ಬೇಕು ಅವ್ರು ಬೇಡಿಕೆ ಬೇಕು. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಯಾರಿಗೆ ಮದುವೆ ಬೇಕು ಅವ್ನು ಬೇಡಿಕೆ ಬೇಕು. ಈಗ ತಾಯರು ಬರ್ತಾರೆ ಮಗನ್ ಮದುವೆ ಆಗ್ಬೇಕು ಅಂತ. ಇಲ್ಲ ಅಪ್ಪತ್ತಾನೆ ಮಗ ಮನೆ ಮಲಗಿರ್ತಾನೆ ತಾಂಡು. ಮಗಳು ಮಕ್ಕಳಾಗಕ್ಕೆ ಅಮ್ಮ ಬರುತ್ತೆ. 3 ಸರಿ ಬಂದೀನಿ ಮಕ್ಕಳಾಗಿಲ್ಲ ಅಂತ. ಯಾರಿಗೆ ಹೇಳಿ? ಅಮ್ಮಂಗಲ್ಲ. ಅಮ್ಮನ ಮಗಳಿಗೆ ಮಕ್ಕಳಾಗಬೇಕು. ಮಗಳು ಬಿಸಿ, ಕಡಿಮೆ ಬರಲ್ಲ. ದೇವರು ಬಿಸಿ. ಒಂದೇ ಒಂದ್ಸರಿ ನಿಮ್ಮ ಸನ್ಮಾನ ಬೇಡ, ಒಂದು ಗೌರವ ಕೊಡೋಣ ಈ ಪುಣ್ಯಾತ್ಮರಿಗೆ. ಗೌರವ ಹೇಳಂಗೆ ಅಂತಾನೆ ತಂಗಿರ ಏನು? ಕರಣ್ ರೆಡ್ಡಿ ಬಂದೊಂದು ವರ್ಷಕ್ಕೆ. ಎಷ್ಟು ವರ್ಷ ಮಕ್ಕಳಿರಲ್ಲ ನನಗೆ? ಇವಳು ಹುಟ್ಟಿದ ಮೇಲೆ 11 ವರ್ಷ ಇರಲಿಲ್ಲ. 11 ವರ್ಷಕ್ಕೆ ಮಗು ಅಂತ ನೋಡಪ್ಪ ಒಂದ್ಸರಿ ಹಿಂಗೆ ಬಿಡೋಣ. ಕರಣ್ ರೆಡ್ಡಿ ಮಗು ಆಯಾ ಸಾರಕೊಳ್ಳಿ ಮಗಿಗೆ. ಅಯ್ಯವ ಇದನ್ನ ನೀವು ಹುಡ್ಕೊಂಡ್ಬಿಡ್ಬೇಕು ದಯವಿಟ್ಟು. ನಿಮ್ಮ ತಾಯಿ ಇದಾರಪ್ಪ? ಎಲ್ಲಿ ಊರಾಗಿದ್ದಾರಾ? ಇದು ನಿಮ್ಮ ತಾಯಿ ಕೊಟ್ಬಿಡಿ ದಯವಿಟ್ಟು. ತಾಯಿಗಿಂತ ದೇವ್ರಿಲ್ಲ, ತಂತಾಯಿಗಿಂತ ದೇವ್ರಿಲ್ಲ. ಕೇಳೋಣ ನಿಮ್ಮ ತಾಯಿನವರು. ಹಾಯ್ ಮಮ್ಮಿ, ಚೆನ್ನಾಗಿದೆಯಾ ಮಮ್ಮಿ? ಅಮ್ಮ ಇದ ಮೇಲೆ ಖಾಲಿ ಬೀಳೋದಲ್ಲ, ಆಮೇಲೆ ಮಾಡಂತೆ ಊಟ. ಅಮ್ಮ ಅಲ್ಲೇ ಇರಲಿ ಬಾಲಿ ಬಂದ್ಸುತ್ತೆ ನೋಡಿ. ತಾಯಿ ಬದುಕಲ್ವಂತೆ. ಆಟೋ ಡ್ರೈವರ್ ಬಂದು ಇಲ್ಲಿ ಬಂದು ಬೇಡ್ಕೊಂಡು ಹೋಗಿ ತಾಯಿ ಉಳಿಸಿ ಬಂದಾರೆ. ಈ ತಾಯಿಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಏನಾಯ್ತು ಅಮ್ಮಂಗೆ? ಕ್ಯಾನ್ಸರ್ ಆಯ್ತಾ? ಬಂದು ಬೇಡ್ಕೊಂಡು ಹೋಯ್ತಾ? ಊರು ಯಾವ್ದು ನಿಮ್ದು? ಚಂದ್ರಪಟ್ಟಣ. ಅಮ್ಮ ಇದು ನಿನಗೆ ಮಗನ ಕಡೆಯಿಂದ. ಅವರು ಮಗನ ಒಬ್ಬನೇ ಮಗನ? ನಾನೊಬ್ಬ. 3 ಜನ ಆದಲ್ಲಮ್ಮ. ಎಷ್ಟು ಮಕ್ಕಳು ನಂಗೆ? ಇಲ್ಲೇ ಕೂತ್ಕೊ, ಊಟ ಇಲ್ಲೇ ಕೊಡ್ತೀನಿ ಅಮ್ಮ. ಕೂತ್ಕೋ ಕೂತ್ಕಮ್ಮ.
ಕುಣ್ಸಮ್ಮನ ಒಂದ್ಸರಿ ಇಂಥ ತಾಯಿಯ ಹುಷಾರಾಗಲಿ ಭಾಳ ಖುಷಿ ಆಗುತ್ತಲ್ವಾ. ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಮ್ಮ ದೇವ್ರ ಬಗ್ಗೆ. ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಬಂದು ನನಗೆ ನೀರು ಗೊತ್ತಿಲ್ಲ ಅಂತಾರೆ, ಕ್ಯಾನ್ಸರ್ ಹುಷಾರಾದ್ರು, ಶುಗರ್ ಹುಷಾರು. ನಂಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅದ್ರ ಒಂದು 20-80 ಹುಷಾರಾದ್ರೆ ನಮ್ಮ ಮಗಳಿಗೆ ಒಂದು ಮಗು ಆದ್ರೆ ಅಂತಾರೆ, ನಗು ಬರುತ್ತೆ ನಂಗೆ ಅವಾಗ. ಅದಾ ನೀವು ದಯವಿಟ್ಟು ಹೋಗ್ಬೇಕು, ಕಿವಾಗ ಬರ್ಬೇಕಣ್ಣ. ಹೋಗ್ಬಿಡಿ ಹತ್ತ ಮಾಡ್ಕೊಂಡು ಹೋಗಿ ತಂಗಿರ ಹೋಗ್ರಿ ಅಮ್ಮ ತಾಯಿ ಹೋಗಮ್ಮ. ತಾಯಿ ಅಂದ್ರು ಹೋಗಲ್ಲ, ಅಮ್ಮ ಅಂದ್ರು ಹೋಗಲ್ಲ, ನೀವೆಲ್ಲ ಆಂಟಿ ಅಂದ್ರು ಹೋಗಲ್ಲ, ನಿಮ್ಮ ಮನೆಗೆ ಹೋಗ ಎಲ್ಲ ಮಂಡಿ ಬಿದ್ದು ಬಿಟ್ಟಿರ್ತಾರೆ. ಈಗ ಏನ್ರ ಅಂದ್ರೆ ಹಿಂಗಂತ ಕೈ ಅಯ್ಯೋ ಬೈಕೊಂಡು ಹೋಗೋದು ಅವ್ರಿಗೆ ಗೊತ್ತಿಲ್ಲ. ಸಾಕು ನನ್ನೇ ಸ್ವಾಮಿ ಅನ್ನೋದು ನೀವು. ಇದೇ ಬಾಯಿ ಬೈದ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ. ಈಗ ಬೈತಲ್ಲ 6 ತಿಂಗಳಾಯ್ತು 8 ತಿಂಗಳಾಯ್ತು ಯಾರಿಗೂ ಬೈದಿಲ್ಲ. ಯಾರೊಬ್ರು ಬಂದು ಬಹಳ ಮಾತಾಡ್ಬಿಡ್ತಾಳೆ. ಮನೆಗೆ ಹೋಗಲ್ಲಿ ನೀನು ಒಂದಿದ್ದೆ ಮನೆಯಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯಾವುದೇ ಒಂದು ಸಂಘದಲ್ಲ, ಸಂಸ್ಥೆ ಅಲ್ಲ, ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಒಂದು ಟೋಲಗಾಲಿ ಯಾರು ಬಂದು ದುರ್ಗಾಸ್ತ್ರ ಕಡೆ ಅಂತ ಹೇಳಿ ನನ್ನ ತಮ್ಮಂದ್ರು ಬಂದ್ರು ಅಷ್ಟೇ, ನಾನು ಬಂದ್ರು ಅಷ್ಟೇ, ₹1 ಹಣನ ಸುಮ್ಮನೆ ಕೊಡಂಗಿಲ್ಲ, ಫೋನ್ ಪೇ ಗೂಗಲ್ ಪೇ ಮಾಡಂಗಿಲ್ಲ, ನಂಬರ್ ಕೊಟ್ಟಂಗಿಲ್ಲ, ನಂಬರ್ ತಗೊಂಡೋಗಿಲ್ಲ. ಇಲ್ಲಿ ಬಂದು ವ್ಯವಹಾರ ಮಾಡ್ಕೊಂಡು ಹೋದ್ರ ನೀವೇ ಜವಾಬ್ದಾರರು. ರಸ್ತೆ ಯಾರೋ ನಿಮ್ಮ ಸೆಕೆಂಡ್ ಬಂದರ್ ಕೊಟ್ಟು ದುಡ್ಡು ಕೊಟ್ಟಿಲ್ಲ ಅಂತ ಬಂದ್ರೆ ನಾನು ಅದೇ ಕೊಟ್ಟು ಕಳಿಸ್ಬಿಡ್ತೀನಿ. ಆ ತರ ವ್ಯವಸ್ಥೆ ಎಲ್ಲಿರೋದಿಲ್ಲ. ಒಂದು ಹೋಟ್ಲ ಟೀ ಕೊಡಬಾರ್ದು, ಒಂದು ಮನೆ ಕರ್ರ ಒಳಗೆ ಕರ್ಕೊಂಡ್ಬಂದು ನಮ್ಮ ಅಣ್ಣ ತಮ್ಮ ಅನ್ನಂಗಿಲ್ಲ, ಯಾರು ಬಂದ್ರು ಕೊಡಂಗಿಲ್ಲ. ದುರ್ಗಾ ಸ್ಥಳ ಅಂತ ಇರೋದು ನಂಬಿಕೆಗೆ ಮಾತ್ರ. ಹೆಣ್ಮಕ್ಳ ನಿಮ್ಮ ಮನೆ ತವ್ರ ಮನೆ, ಗಂಡ್ಮಕ್ಳ ನಿಮ್ ಸ್ವಂತ ಮನೆ. ನೀವು ಬಂದು ಇಲ್ಲಿ ಜಗಳ ಆಡಿ ಗಲಾಟೆ ಮಾಡ್ಕೊಂಡು ಹೋದ್ರೆ ನಿಮ್ದೇ ಮಾನ ಮರದೇ ನಮ್ದಲ್ಲ. ಈಗ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಬಿಲ್ಡಪ್ ಕೊಡಕ್ಕೆ. ತವ್ರ ಮನೆಯಾಗ ಬನ್ನಿ ಹೆಣ್ಮಕ್ಳ, ಗಂಡ್ಮಕ್ಳು ನಿಮ್ಮ ಮನೆಯಾಗ ಬನ್ನಿ, ಸಾಧ್ಯವ್ರಿಗೆ ಕೆಲಸ ಮಾಡಿ, ಸಾಧ್ಯ ಇಲ್ಲ ಅಂದ್ರೆ ಮನೆಗೆ ಹೋಗ್ರಿ. ಪ್ರತಿ ಗೌರವ ಬೀಸ ಬಾಗಣ ಯಾರಿಗೆ ಬಾಗಣ ಕೊಟ್ಟಂತ ಬಾಗಣ ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ಯಾರು ನಿಮ್ಮ ಮನೆ ಬಾಕ್ಲಿ ಬಂದು, ನಿಮ್ಮ ಅಂಗಡಿ ಬಂದು, ನಿಮ್ಮ ಹೋಟ್ಲಿ ಬಂದು, ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ₹1 ಹಣ ಕೇಳಿ ಯಾರು ₹1 ಹಣ ಯಾರಿಗೆ ಕೊಡಂಗಿಲ್ಲ. ಪ್ರೀತಿನ ತಂದು ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿನ ಅಕ್ಕಿ ತಂದು ಕೊಡಿ, ಬೆಲ್ಲ ತಂದು ಕೊಡಿ, ದೇವ್ರ ಸಾರಿ ಬದಲಿ ಮಾಮೂಲಿ ಸಾರಿ ತನ್ನಿ, 4 ಜನಕ್ಕೆ ಸಹಾಯ ಮಾಡೋಣ. ಏನು ಇಲ್ಲ ಅಂದ್ರೆ ಬಂದು ಹುಚ್ಚರಂಗ ಆಡ್ಬೇಡಿ, ಭಕ್ತಿಗೆ ಆಡ್ಬಿದ್ದೋಗ್ರಿ. ಬರುವಾಗ ಒಂದು ಸಣ್ಣ ವಿನಂತಿ, ನಿಮ್ಮ ಮನೆ ಬಿಟ್ಟು ಬನ್ನಿ, ನಾನು ನನ್ನದು ನನ್ನಿಂದ ಅಹಂಕಾರ ಬಿಟ್ಟು ಬನ್ನಿ, ನಿಮ್ಮ ಅಹಂಕಾರಗಳು ಬಿಟ್ಟು ಬಂದು ದಯವಿಟ್ಟು ಶರಣಾಗಿ ಹೋಗಿ. ಇಷ್ಟೇ ದೇವಸ್ಥಾನದಿಂದ ವತಿಯಿಂದ. ಮೈ ಕಡಿ ಇತ್ತೆ ಅಂದ್ರೆ ಉತ್ತಮ ಮಣ್ಣು ಫೇಸ್ಬುಕ್ ಮಾಡೋರು ನಂಗೆ ಗೊತ್ತಿಲ್ಲ, ಯಾವ ಜನಾಂಗದವರು, ಯಾವ ಧರ್ಮದವರು, ಯಾವ ಊರವ್ರು ನಂಗೆ ಗೊತ್ತೇ ಇಲ್ಲ. ಅವರೇ ಬಂದು ಅವರೇ ವಿಡಿಯೋ ಮಾಡಿ ಅವರೇ ಈ ದೇವಸ್ಥಾನ ಬೆಳೆಸ್ತಾರೆ. ಪುಣ್ಯಾತ್ಮರು ಸಾಧ್ಯವಾದ ಸ್ವಲ್ಪ ಶೇರ್ ಮಾಡಿ, ಸಾಧ್ಯವಾದ ಸ್ವಲ್ಪ ಲೈಕ್ ಮಾಡಿ, ಸಾಧ್ಯವಾದ ಅಕ್ಕಪಕ್ಕ ತೀರ್ಥ ಕೊಡಿ. 3 ಕೇಳೋದು 2 ಕೇಳೋದು ನಾನು ಬೇರೆ ಏನು ಕೇಳೋದಿಲ್ಲ. ನಿಮ್ಮ ಹಣಕ್ಕಿಂತ ನೀವು ಕೊಡೋ ಪ್ರೀತಿನ ಸಾಕು. ನಾವೇನು ಸಾಲಗಾರಲ್ಲ, ನಾವು ನಿಮ್ಮಂಗೆ ಕೂಲಿಗಾರರು. ಗೊತ್ತಾಗ್ತದ ಅಂದಾತ ದೂರಿಂದ ಬಂದೇನು ಬಿಡಿ, ಮನಸ್ಸಿಗೆ ಬೇಜಾರಾಗುತ್ತೆ. ಬಂದರೆಲ್ಲ ಹುಷಾರಾಗಿಲ್ಲ, ನಮ್ದಾರ ಇರ್ತಿಲ್ಲ ನೋಡಿ. ಈಗ ಬೆಳಗ್ಗೆ ಬಂದು ಆಟೋ ಡ್ರೈವರ್ಗಳು ಅಮ್ಮ ಕ್ಯಾನ್ಸರ್ ಬದುಕದೇ ಇಲ್ಲ ಅಂತ ಟೈಮ್ ಕೊಟ್ಟು ಬದುಕ್ತಾರೆ ಅಂದ್ರೆ ಆ ತಾಯಿ ಪವಾಡ ಏನು, ಅವ್ರು ನಂಬಿದ ರೀತಿ ಏನು, ಈ ಕೈ ಪವರ್ ಏನು. ಈಗ ನೋಡಿಲ್ಲಿ ಆಂಧ್ರದವರು ನಂಬಕ್ಕಾಗೋ ಸಂಗತಿ ಹೇಳಿದಾವೆ. ಈಗ ತೀರ್ಥಾಗ್ತೀನಂತೆ ಪ್ರತಿಯೊಬ್ಬರು ಮನೆ ಒಂದು ಗಡಿಯಾರ ಟಿವಿ ಟೆಂಪೋ ಪ್ರತಿ ಅಮಾವಾಸ್ಯೆ ತಡೆ ಬಿಡ್ತೀವಿ. ಯಾರು ಅಂದರೆ ಬಿಡಿ, ನಿಮ್ಗೆ ಅನುಭವ ಆಗಿದ್ರೆ ಬಂದು ತಗೊಂಡೋಗಿ. ಇನ್ನ ಮನೆ ಆಯ ಸರಿ ಇಲ್ಲ, ಪಾಯ ಸರಿ ವರ್ತನದ ಗಾಡಿ ಓಡಿಸ್ತಾರಂತೆ. ನಿಮ್ಮ ನೀವು ಓಡಿಸೋ ಗಾಡಿಗಳಲ್ಲಿ, ನೀವು ಚಲನೆ ಮಾಡೋ ಗಾಡಿಯಲ್ಲಿ ಸಾಕಷ್ಟು ಜನ ಮುದ್ದು ಮಕ್ಕಳಿರ್ತಾರೆ. ಅವ್ರು ಏನೋ ದೇಶದ ಆಸೆ ಕಂಡಿರ್ತಾರೆ. ಅವ್ರು ಏನೇನಾಗ್ತಾರೆ ಗೊತ್ತಿಲ್ಲ. ಅವ್ರು ಎಷ್ಟೋ ತಾಯಿದಿಂದ ಕನ್ಸಿರುತ್ತೆ. ನಿಮ್ ಗಾಡಿಗಳನ್ನ ದಯವಿಟ್ಟು ಮೆಲ್ಲಕ್ಕೆ ಓಡಿಸಿ. ರಸ್ತೆ ಎಲ್ಲೋಕಲ್ಲಿ ಬ್ರೇಕ್ ಹೊಡಿಬಾರ್ದು, ಸೈಡಿಗೆ ಬ್ರೇಕ್ ಹೊಡಿಬೇಕು. ವ್ಯವಸ್ಥಾಪಕರೇ ನಿಮಗೆ ಗಮನವಿರಲಿ ದಯವಿಟ್ಟು. ಇವತ್ತು ಬೆಳಗ್ಗೆ ನಾನು ಬರುವಾಗ ಒಬ್ಬ ಬಂದ ಹಂಗೆ ಬರ್ಲಿಲ್ಲ, ಅಡ್ಡ ಕೊಡ ಅಂತಿದ್ದೆ. ಸ್ಕೂಲ್ ಮಕ್ಕಳು ಸುಮ್ಕಾರ ಹಂಗೆ ಬರ್ತಾನ ಅವನಲ್ಲ. ಹೈವೇಕಿಂತ ಮೇರೆ ಡ್ರೈವರ್ಗಳ ಬಗ್ಗೆ ಗಮನವಿರಲಿ. ಏನಾರ ಆದ್ರೆ ಬಂದು ಶಿಕ್ಷಕರ ಮೇಲೆ ಬರುತ್ತೆ. ಶಿಕ್ಷಕರು ಸಾರಿ ಅಂತೀರಿ, ಆ ಪೋಷಕರಿಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ತಪ್ಪ ಸರಿನಾ? ಗಲಾಟೆ ಮಾಡೋದು ಬಿಡಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಫಸ್ಟ್ ಹತ್ರ ಕಟ್ತೀರಂತೆ. ಏನಮ್ಮಿದು? ಪಬ್ಲಿಕ್ ಸರ್ವೆಂಟ್ಗಳಿಗೆ ಒಂದು ನಮಸ್ಕಾರ. ಅದರಲ್ಲಿ ಮುಖ್ಯವಾದ ಯಾರಂದ್ರೆ KSRTC ಡ್ರೈವರ್ಗಳು. ರೋಡ್ ಎಷ್ಟು ಇಂಪ್ರೂವ್ ಆದ್ರೂ ಅಂಶಾರ ತಪ್ಪದಿಲ್ಲ. ನಾನು ಡ್ರೈವರ್ ಆಗಿದ್ದೆ. ಆ ಡ್ರೈವರ್ ಬ್ರೇಕ್ ಹೊಡೆದು ಹೊತ್ತಾಗ್ಬಿಡ್ತಾನೆ. ಅದನ್ನ ಕೇಳೋರು ಯಾರಿಲ್ಲ. ಡ್ರೈವರ್ ಕತೆ ನಾನು ಅನುಭವಿಸಿದ್ದೀನಿ ಅಲ್ವಣ. ಬೆಂಗಳೂರು ಕಡೆಗೆ ಹೋದ್ರೆ ಜಾಮಾರ ಮುಗಿತಾವ ಒಂದು ಕತೆ. ಪಬ್ಲಿಕ್ ಸರ್ವೆಂಟ್ ನಮ್ಮ ಅಣ್ಣ, ಎಲ್ಲರನ್ನೂ ಕತೆ ಸನ್ಮಾನ ಮಾಡೋಕ್ಕಾಗೋದಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಡ್ರೈವರ್ಗಳಿಗೂ, ಡಿಪಾರ್ಟ್ಮೆಂಟ್ ಒಬ್ಬರೇ ಎಲ್ಲ, ಒಟ್ಟು ಡ್ರೈವರ್ಗಳಿಗೆ ಒಂದು ಮಾಡ್ತೀವಿ. ಒಂದೇ ಒಂದು ಓನರ್ ಅಣ್ಣ, ಓನರ್ ಆಯ್ತಿದೆ ನೋಡಲ್ಲಿ. ಅಲ್ಲ 2 ಓನರ್ ಇದಾವ ಓನರ್ ಕೊಡಿದ ಅಣ್ಣಂಗಿಲ್ಲ ತಮ್ಮ ಇಸ್ಕೊಂಬರಲ್ಲಿ. ಇಲ್ಲಿ ಅಣ್ಣ, ಇಲ್ಲಿ ಬರೋ ಕೊಡಲೆ ಒಂದೇ ಒಂದು ಸರಿ ಅಣ್ಣ. ಈ ಪಬ್ಲಿಕ್ ಸರ್ವೆಂಟ್ ಎಲ್ಲ ಇದ್ದಾರೆ. ಅದರಲ್ಲೂ ಮುಖ್ಯವಾದ ಡ್ರೈವರ್ಗಳು ಹಂಸ ಆಡ್ಸಿ ಸಾಯಂಕಾಲ ಬಿದ್ದೋಗ್ತಾರವರು. ಸಾವಿರಾರು ಜನ, 100 ಜನ ಜೀವನ ಸೇಫ್ಟಿ ಹಾಕೊಂಡು ಪುಣ್ಯಾತ್ಮರು ನೀವೆಲ್ಲ. ಎಲ್ಲರ ಪರವಾಗಿ, ಎಲ್ಲ ಡ್ರೈವರ್ ಡಿಪಾರ್ಟ್ಮೆಂಟ್ ಪರವಾಗಿ, ನಮ್ಮ ಜನಗಳ ಪರವಾಗಿ ನಿಮ್ಗೊಂದ್ಸರಿ ಜನೌಷಧಿ ನಂಬಳ ಒಂದ್ಸರಿ. ನಿಮ್ಮ ಹೆಂಡತಿ ಯಾರಣ್ಣ ಇವ್ರಣ್ಣ? ಅಮ್ಮ ಅದಕ್ಕೆ ತಗೊಳ್ಳಿ ಅಮ್ಮ. ಹಣ ನಿಮ್ಮ ಮನೆಗೆ, ನಿಮ್ಮ ಮಗನಿಗೆ ನೀವು ಕಟ್ಟಿ. ಆಮೇಲೆ ನಿಮಗೆ ಡ್ರೈವರ್ ಆಗಿ ನನಗೆ ತಮ್ಮನಾಗಿ ನೀವು ಕಟ್ಟಿ ದಯವಿಟ್ಟು. 2 ವರ್ಷ ಪರ್ಮನೆಂಟ್ ಗಾಡಿನ ಡಬಲ್ ಗಾಡಿ ಬಂದ
ಎರಡು ಕಡೆ ಸಿಕ್ಕ ಇದು ನನಗೆ ಅದನ್ನು ಬಂದು ಮಗನಿ ಕಟ್ಟರೆ ಇದು ನನ್ನ ಕಡೆಯಿಂದ ನಿಮಗೆ ಇದು ಒಂದು ನಮ್ಮ ಡ್ರೈವರ್ನ ಒಂದ್ಸರಿ ಜೋರಾಗಿ ಅಂತಾರೆ ಸರಲ್ಲ ಇದು ಯಾವಾಗ ನಿಮ್ಮ ಚೆನ್ನಾಗಿದೆಯೋಣ ನೀವು ಯಾವ್ದು ಅಮೌಂಟ್ ಆಗಿರಲಿ ಸ್ಟಿಕ್ಕರ್ ಕೊಡ್ತೀನಿ ಫಾಸ್ಟಾಗಿ ಗಾಡಿ ಕಡೆ ಕಾಣಂಗೆ ದೇವ್ರು ಯಾವಾಗ ನೀವು ಕಾಯ್ತಾ ಇರಲಿ ಅದರೊಳಗೆ ಸಾಕಷ್ಟು ಜನ ಬರ್ಬೋದು ಓಡಾಡ್ತಾರೆ ಎತ್ತರವಾಗಿ ಗಾಡಿ ಓಡಿಸು ನೀವು ಹುಷಾರಾಗಿ ನಿನ್ನ ಸೋದಲ್ಲ ನಿನ್ನ ಸೋದ ನನಗೆ ಜಯ ಮೇಡಮ್ ನೀನು ಹೋಗೋಣ ಮಾಡಿ ನಾನು ಮಾಡೋಣ ಕೊಡಬಲ್ಲೆ ಸೆಂಟ್ರ್ ಮಧ್ಯಕ್ಕೆ ನಿಮ್ಮ ಗಾಡಿಗೆ ದಯವಿಟ್ಟು ಒಳಗಿಂದ ಅನಿಸಿರಿ ಎರಡು ಕಡೆ ಒಳಗಿಂದ ಅನಿಸಿರಿ ಸಿಕ್ಕಿದೆ ಎರಡು ಕಡೆ ಕಾಣುತ್ತೆ ನಿಮ್ಮ ಗಾಡಿ ಅನಿಸ್ತೀರಿ ಯಾವ ಆರೋಗ್ಯ ಕೊಂಡು ಆಯ್ತು ನನಗೆ ಇನ್ನು ಹ್ಯಾಂಡಿಕ್ಯಾಪ್ ದಯವಿಟ್ಟು ನಿಮ್ಮ ಮಕ್ಕಳು ಹುಷಾರು ಮಾಡ್ಕೊಳ್ಳಿ ಹೇಳಿದ್ರು ಮಾಡಿ ಇನ್ನೊಂದು ಯಾವ್ದು ಹ್ಯಾಂಡಿಕ್ಯಾಪ್ ಮಗು ಬಂದಿದ್ದಾರೆ ಎಲ್ಲದೇ ತಂಗಿ ಇನ್ಯಾವ್ರವ ನೀವು ಸೇವ್ ಮಾಡ್ಬೇಕಂದ ಅರ್ಥಾಗತ್ತಾ ಇವಾಗ ನೀವು ಮನೆಗೂ ಮಾಡ್ಬೇಕು ಸುಮ್ಮನೆ ಹೇಳಿರು ಮಾಡಿರು ಅಂದ್ರೆ ಹುಷಾರಾಗಲ್ಲ ಮನೆಗೆ ಹೋಗೋದು ನಾವು ಕಷ್ಟಪಟ್ಟರೆ ದೇವ್ರು ಸಿಗೋದು ಕರೆಕ್ಟಣ್ಣ ನೀವು ಬಂದು ಹೋದ್ರಿನಲ್ಲ ಮದುವೆ ಆಯ್ತಂತೆ ಒಳ್ಳೆ ಜೀವನ ಇಲ್ಲ ಅಂತ ಹೇಳ್ರಪ್ಪ ಮೊಬೈಲ್ ನೋಡಿ ಅಲ್ಲ ಹಂಗೆ ಮತ್ತೆ ಈಗ ಬಂದಿಲ್ಲ ಏನಿಲ್ಲ ಅಲ್ಲೇ ಆಯ್ತು ಗಡಿಯಾರ ಟಿವಿ ಒಂದು ಫೋಟೋ ಇಟ್ಕೊಳ್ಳಿ ಒಂದು ವಾರದಲ್ಲೇ ಸಕ್ಸಸ್ ಒಳ್ಳೆ ಸಂಸಾರ ಮಾಡ್ಕೊಳ್ಳಿ ಗಡಿಯಾರ ಟಿವಿ ಒಂದು ಫೋಟೋ ಇಡಿ ಖರೀದಿ ಮಾಡ್ಕೊಬಿಡಿ ಜೀವನ ಮಾಡ್ತಾ ಹೋಗಿ ಆಯ್ತಾ ರೈತರೇ ನೋಡ್ರಿ ನಿಮ್ಗೊಂದು ನಂದು ಹೂನಾರ ಐತೆ ಯಾರಿಗಾರ ಬೇಕಾ ದುಡ್ಡೇ ಕೊಟ್ಟಿಲ್ಲ ವರದಕ್ಷಿಣೆ ನೀನ್ ಮಗಳಮ್ಮ ಅಣ್ಣನವ ಆಸ್ತಿ ನಂಗೂ ಕೊಡು ಹುಷಾರಾಗ್ತಾರಕ್ಕ ನೀನು ತನೇ ಮಂಗ ಆಗ್ಬೇಡ ಚಂದ್ರಂಗಿ ಕೂತ ಸುಮ್ಮನೆ ಅವನು ಕೂತು ಹುಷಾರಾಗ್ತಾರೆ ಈಗ ನೋಡಿ ಸರಿ ಅಂದಾದ್ರೆ ಯಾರು ಯಾರ ಬಗ್ಗೆನೂ ಕೆಟ್ಟನಾಗೆ ಮಾತಾಡಬೇಡಿ ಅಂತ ನಾನು ಹೇಳಿ ಮರ್ತಿದ್ದೆ ಯಾರು ಯಾರ ಬಗ್ಗೆನೂ ಕೆಟ್ಟನಾಗೆ ಮಾತಾಡಬೇಡಿ ಅವ್ರ ಸಂಸಾರ ಅವ್ರ ಜೀವನ ನಡೆಸ್ತಾರೆ ನಿಮ್ಮನೆ 12 ಅಡಿ ಗುಂಡಿ ಮುಚ್ಕೊಳ್ಳಿ ಕಂಡನ ಒಂದು ಅಡಿ ಗುಂಡಿ ಮುಚ್ಚಕ್ಕೆ ಹೋಗ್ಬೇಡಿ ಯಾರು ಬಂದು ನಿಮ್ಮನೆ ಗುಂಡಿ ಬಗ್ಗೋಗ್ಬಿಟ್ಟು ಹುಷಾರಾಗಿರಿ ಸಾಕಷ್ಟು ಜನ ತಂಗಿ ನೀವು ಜಗ್ತಿನ ಕೂತ್ಕೊಂಡ್ರೆ ಎಕಡೆ ತಿರ್ಕೊಂತೀರಿ ಬೆನ್ನ ನಿಮ್ಮನೆ ಕಡೆಗೆ ಇರುತ್ತೋ ಅದು ಯಾವ್ದು 2 ವರ್ಷದಿಂದ ನಾನು ನಿಮ್ಮನ್ನ ನನ್ನ ಕೆಲಸ ಅರ್ಧ ಹಫ್ ಆಗಿತ್ತು ಮನೆ ಇದು ರೂಪಾಯಿ ಶಾಪ್ ಇತ್ತು ನಾನು ಬರ್ಲೇಬೇಕು ಅಂತ 2 ವಾರ ರಾತ್ರಿಗೆ ಎದ್ದು ಸಾರಿಸಿ ಬೆಳಗ್ಗೆ ಪೂಜೆ ಮಾಡಿ ಓಡ್ ಬಂದೆ ಇವತ್ತು ಯಾವ ತಂಗಿ ನಾನು ಬೆಂಗಳೂರು ನಾಗರಬಾವಿ ನಮಸ್ಕಾರ ನಾಗರಬಾವಿಗೆಲ್ಲ ನಾನು ಬಂದಿನ ದೇವಸ್ಥಾನ ತಂಗಿ ನೆಕ್ಸ್ಟ್ ಟೈಮ್ ಬಂದು ನಿಮ್ಮ ಮನೆ ಊಟಕ್ಕೆ ಬರ್ತೀನಿ ನಾನು 2 ವರ್ಷದಿಂದ ನಿಮ್ಮನ್ನ ಅಲ್ಲ ಮೊಬೈಲ್ ಎಲ್ಲ ಮಕ್ಕೊಂತೀನಿ ನಾ ಬೈಯೋದಲ್ಲ ನೋಡ್ತೀಯಾ ಚೆನ್ನಾಗ್ ಬೈತೀನಾ ನಾನು ನಿಯತ್ತಿಗಿನ ಕಾಲೆಲ್ಲ ನನ್ನ ಗಂಡಂಗೆ ಅಣ್ಣ ತಮ್ಮನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಈ ಭಾವ ಮೋಸ ಮಾಡಲ್ಲ ಹೊಲ ಎಲ್ಲ ಕಿತ್ಕೊಳ್ತಾ ಇದ್ದಾರೆ ನಿಯತ್ತಾಗಿ ಬದುಕ್ತಾ ಇದೀವಿ ನಾವು ದುರ್ಗಾ ಮಾತೆ ಪಾದ ಸತ್ಬೇಕು ನಾನ್ ಮೋಸ ಮಾಡಲ್ಲ ಆಸ್ತಿ ಕೇಳೋದಿಲ್ಲ ಬಾ ಅಣ್ಣ ನನಗೆ ನಿಮ್ಮ ಆಶೀರ್ವಾದ ಬೇಕು ಅಣ್ಣ ತಂಗಿ ತಲೆ ಕೆಸ್ಕೊಬೇಡ ಆಸ್ತಿ ಆಡೋ ಶಾಶ್ವತ ಅಲ್ಲ ನಿಜವಾದ ಪ್ರೀತಿ ಶಾಶ್ವತ ತುಂಬಾ ಒಳ್ಳೆ ಮೋಸ ಮಾಡ್ತಾರೆ ನೀವು ಹುಡ್ಕೋ ಜಂದಿರಿ ಬೇಡ ಹುಡ್ಕೋ ಮನೆಗೊಂದು ಫೋಟೋ ಇಕ್ಕ 2 ದಿನ ನೀ ಸ್ನಾನ ಮಾಡಿದಾಗ 2 ಹೂವು ಇಕ್ಕ ಅವಳಿಗೆ ಗಡಿಯ ಟಿವಿ ತಂಗಿಡು ನೀವು ತೇರ್ತಾ ಕುಡೀರಿ ಯಾರೇನು ಮಾಡೋದಿಲ್ಲ ನಿನ್ನ ನ್ಯಾಯವಾಗಿ ನಿನ್ನ ಆಸ್ತಿ ನಿನ್ ಸಿಗುತ್ತೆ ತಂಗಿ ನಿಮ್ಮ ಮನೆ ಊಟಕ್ಕೆ ಒಂದ್ಸರಿ ಬರ್ತೀನಿ ಸಿಂಕಿತ್ ತಂಗಿವ ರೂಪಾಯಿ ಆಗ್ಬೇಕು ಅದನ್ನ ಯಾಕ ತಡೆ ಹಾಕವ್ರೆ ಸ್ವಾಮಿ ಇದು ಉಸಮ ಅಂದ್ರ ಕಟ್ಟಿದ ಪಾಪ ಕೊಟ್ಟ ಒಂದು ಅಂದ್ರ ಕಟ್ಟಿ ತಂಗಿ ಕಳ್ಳಿನೇನು ನನ್ನ ಮಗ IPS ಆಗ್ಬಿತ್ತು 3 ಸಾರಿ ಒಂದೊಂದು ಮಾಸಲ್ಲೇ ಹೋಗಿದ್ದೆ ಅನ್ನದ ಋಣ ಅಕ್ಷರ ಋಣ ನನಗೆ ದೇವ್ ಸಿಕ್ಕಿರೋದು ನನ್ನೇ ಹೊಡಿತೀವಿ ಅಂದರೆ ತಂಗಿ ಜನ ಬಗ್ಗೆ ತಲೆ ಕೆಸ್ಕೊಬೇಡ ನಿನ್ ಕೆಲಸ ನೀನ್ ಮಾಡ್ತಾ ಹೋಗಲ್ಲಣ್ಣ ಈಗ ನನ್ನೇ ಹೊಡಿತೀವಿ ಅಂದರೆ ದೇವಸ್ಥಾನ ನಿಲ್ಲಿಸ್ತೀವಿ ಯಾರು ನಿಲ್ಸಕ್ ಆಗಲ್ಲಮ್ಮ ಜಗತ್ತು ಯಾರು ಕಂಡಿಲ್ಲ ಹೊಡಿತೀವಿ ನೋಡಂಗೆ ಒಂದು ಸುಮ್ಕಿರೋ ಮಾಟ ಮಾಡೋಣ ಏ ಅಂಟಾರ ಅಳ್ತಿಲ್ಲ ಒಬ್ಬ ಹುಡುಗಿ ನೀವು ಹೆಂಗ್ಸಲ್ವಾ ನೀವು ನಿಮ್ಮನೆ ಮನೆ ಹಿಂಗೆ ಅಳ್ತೀವಿ ಹೇಳ್ಕೊಂಡು ಕಂಡರ ಮನೆ ನೋಡಿ ಬರೀ ಅವ್ ಏನೋ ಅಳ್ತಾವ್ ತಂಗಿ ಕೇಳೋದೇ ಇಲ್ಲ ಅವ್ನ ಯಾರು ಅಳ್ತಾರ ನಮ್ಗೆ ಏನಾಗಬೇಕು ಅಂತ ನಿಮ್ ಕಾಲ್ ಮುಗಿತೀನಿ ಮಂಗಳವಾರ ಸ್ವಾಮಿ ನಿನ್ ಪಾಸೋದಕ್ಕೆ ಬರ್ತೀನಿ ನನ್ ಕಾಲ್ ಮುಗಿತೀಯ ನೀವು ದೇವ್ರಿಗೆ ಮುಗಿಬೇಕು ನನಗೆ ಮುಗಿತೀರ ಅಂತ ನಾನು ಎಲ್ಲೂ ನನ್ನ ಕಾಲೇ ಕೊಡ್ಸಿಲ್ಲ ಕೈ ಮುಗ್ಕೊಂಡು ಹಂಗ್ ಮಾಡು ಅಲ್ಲಪ್ಪ
ನನ್ನ ಅಕ್ಕಿ ಎಲ್ಲಿ ನೋಡಿ ಫೋಟೋ ಅಲ್ಲಿ ಬಿಟ್ಟು ಎಲ್ಲೂ ಕೊಟ್ಟೇ ಇಲ್ಲ, ಇಲ್ಲಿ ಮೋಸ ಮಾಡ್ತಾರೆ ಅಂತ. ಕಾಲ್ ಕೊಟ್ರೆ ಕಾಲಿಗೆಲ್ಲ ನಮಸ್ಕಾರ ಮಾಡಿ ದೇವ್ರಿಗೆ ಮಾಡಿ. ನೋಡಿ, ಯಾರಿಗಾರ ಮಾತಾಗಿದೆ, ಮಂತ್ರ ಮಳ್ಕೊಳ್ಮೂರಿಂದ ನಮ್ಮ ಅಣ್ಣ ಒಂದ್ಚಿಲ ಸೇನೆ ಸಂಬಂಧ ಅಂತ ಒಂದು ಕಾಸು ಹಾಕ್ರ ನಮಗೆ ದಯವಿಟ್ಟು. ಸಾಯಂಕಾಲ ಎಣ್ಣೆ ಕೊಡ್ತಾ ಹಾಕ್ರಪ್ಪ, ಸಾಯಂಕಾಲ ಪಾರ್ಟಿ ಮಾಡ್ತಾ ಕಾಸು ಹಾಕ್ರಲ್ಲ, ಸಾಯಂಕಾಲ ಕೊಡ್ತೀನಿ ಹಾಕ್ರು. ನನ್ನ ಮಕ್ಕಳು ಎಣ್ಣೆ ಕೊಡ್ತಾರೆ ಅಂದ್ರೆ ಹಂಗೆ. ನಾನು ಒಂದು ಸಣ್ಣ ಮನೆ ತಗೊಂಡಿದ್ದೀನಿ ಅಣ್ಣ, ಸುಳ್ಳು ಆರೋಪದಲ್ಲಿ ಕಡ್ಲೆಕಾಯಿ ಕೊಟ್ರೆ ಒಂದ್ಸಲ ಅಕ್ಕಿ ಕೊಡೋಣ ಬೇಡ ಹೇಳ್ರಿ, ಕೊಡೋಣ ಬೇಡವಾ? ಒಂದ್ಸಲ ಅಕ್ಕಿ ಕೊಟ್ಬಿಡೋಣ. ಹಿಂಗೆ ಒಂದ್ಸಲ ಅಕ್ಕಿ ತನ ಓಡೋಣ. ಅಮ್ಮಗೊಂದ್ ಸೀರೆ, ಎಂಟಿಗೊಂದ್ ಸೀರೆ ಬೇರೆ ಕೊಟ್ಬಿಟ್ಟು ಹುಷಾರು. ಫೋನ್ ಮಾಡಿ ಕೇಳ್ತೀನಿ ನಾನು ಯಾರಿಗೆ ಕೊಟ್ಟಿ ಅಂತ. ಸೀರೆ ಅಂತ ಕಾಲು ಕೈ ನೋವು ಅಂದ್ರೆ ಬಡಿಯಲ್ಲ, ಸಿಂಪಲ್ ಕೈ ನೋವು ಮಂತ್ರ ಬಿಡಿ. ಮಂತ್ರ ಹಾಕ್ಯವಪ್ಪ ಬರುವೆ. ಅಕ್ಕಿ ಕೊಡೋಣ ಅಂತ ಕಣ್ಣಕಾಯಿ ಕಮ್ಮಿ ಕೊಟ್ಟು ಜಾಸ್ತಿ ಕೊಟ್ಟ ಕಳ್ಳ ಕೊಟ್ಟಿಯಾ? ಒಂದು ತುತ್ತೆ ಕೊಡ್ಲಿ, ನಮ್ಗೆ ಕಣ್ಣಾಗಿ ಕೊಟ್ಟು ಪುನಃ ಸರಿ ಕೊಡ್ತೀಯಾ? ಚೀಲ ಅಕ್ಕಿ ಇಡ್ಕೊಂಡು ತಮ್ಮ ಅವನು ಸುತ್ತ ಬಿಡ್ತಾನೆ ತಮ್ಮ. ನೀವು ಹಿಂಗೆ ನಿಮ್ಮ ಅಣ್ಣ ತಮ್ಮ ಕೆಲಸ ಮಾಡ್ತೀರಾ? ಅಣ್ಣ ಕಂಡ್ರೆ ಗಂಟಗಾಲ, ಗಂಡ್ರೆ ಎಂಟಿಗಾಲ, ಅಣ್ಣ ಕಂಡ್ರೆ ತಮ್ಗಾಗಲ್ಲ. ನೋಡಿ ನಾವೆಲ್ಲ ಅಣ್ಣ ತಂದ್ಗಳು, ಅವ್ನು ನನ್ನ ತಮ್ಮ. ಅಕ್ಕಿ ಹೆಂಗ್ ಕೊಡ್ಕೊಂಬಂದ? ನೀವು ಹಿಂಗಲ್ಲ, ತಮ್ಮ ಬರಲ್ಲ, ಅಣ್ಣ ಬರಲ್ಲ, ಡೈವರ್ಸು ಗಲಾಟೆ. ಬಣ್ಕಂಬೂರಣ್ಣ ಫೋನ್ ಮಾಡಿ ಕೇಳ್ತೀನಿ, ಅಮ್ಮಂಗೆ ಎಂಟಿ ಕೊಟ್ಟೆ ಬೇರೆ ಕೊಟ್ಟರೆ ನೀನು ಏನಿಲ್ಲ, ಈ ಪಕ್ಕ ಮನೆ ಕೊಡ್ತೀನಿ ಮತ್ತೆ ಅಕ್ಕನ ನಿಮ್ಮ ತಾಯಿ ಇದ್ದಾರಾ? ಎಲ್ಲಿ ಅಮ್ಮ ಇದ್ದಮ್ಮ? ಇನ್ನೊಂದು ಸೀರೆ ಕೊಡಿ, ತಾಯಿ ಬಂದ. ಅನಿ ಇಲ್ಲೊಂದು ಅದೊಂದು ಸೀರೆ ಕೊಡ, ತಾಯಿ ಬಂದ. ಮತ್ತೆ ಕ್ಲಾಸ್ ಹಾಕಿ ಆಟಗಾರರು ಬೇಡ ವಾಪಸ್ ಬೇಕಾ? ವಾಪಸ್ ಬೇಕಾ? ಯಾವಾಗಾಗುತ್ತೆ ಅಂತೆಲ್ಲ ಮಗುವಾಗ್ರಿಂದ ನೀವೇನು ಯಾವ ಸಾಧ್ಯ